ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಬ್ಬೂರ್ ದೊಡ್ಡಿಯಲ್ಲಿ ಒಂದು ಮಹಾನ್ ಚೇತನ ಜನಿಸುತ್ತೆ. ಅವರೇ ಶ್ರೀಪಾದರಾಜರು. ಅವರ ಮಹಿಮೆಯನ್ನು ತಿಳ್ಕೋಣ ಬನ್ನಿ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಶ್ರೀಪಾದರಾಜರು ಯಾರು ಅಂತ ಹೇಳಿದ್ರೆ ಧ್ರುವಾಂಶ ಸಂಭೂತರು ಅಂತ. ಭಾಗವತದಲ್ಲೇ ತನ್ನ 6ನೇ ವಯಸ್ಸಿಗೆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಂತಹ ಮಹಾನ್ ಚೇತನ. ನಿಮ್ಗೆಲ್ಲ ಧ್ರುವ ನಕ್ಷತ್ರ ಗೊತ್ತಿರುತ್ತೆ ಅಲ್ವಾ? ಅದೇ ಒಂದು ಅಂಶವಾಗಿ ಅಬ್ಬೂರ್ ದೊಡ್ಡಿಯಲ್ಲಿ ಲಕ್ಷ್ಮೀ ನಾರಾಯಣರಾಗಿ ಜನಿಸಿದರು. ಅವರೇ ಶ್ರೀಪಾದರಾದರು. ಮುಂದೆ ಅವರ ಮಹಿಮೆ ಎಂಥದ್ದು ಅಂತ ಹೇಳಿದ್ರೆ, ಸ್ವರ್ಣವರ್ಣ ತೀರ್ಥರು ಅವರನ್ನ ಕರ್ಕೊಂಡು ಹೋಗಿ ತಮಿಳುನಾಡಿನಲ್ಲಿರುವಂತಹ ಶ್ರೀರಂಗಂನಲ್ಲಿರುವಂತಹ ವಿಭುಧೇಂದ್ರರ ಬಳಿ ಪಾಠಕ್ಕೆ ಅಂತ ಹಾಕ್ತಾರೆ. ಪಾಠ ಆದ್ಮೇಲೆ ಸನ್ಯಾಸಾಶ್ರಮವನ್ನ ಕೊಡ್ತಾರೆ. ಅಲ್ಲಿ ನೋಡಿದ್ರೆ ಆಳ್ವಾರ್ಸ್ಗಳು ಬರೆದಿರುವಂತಹ ದಿವ್ಯ ಪ್ರಬಂಧದಿಂದನೇ ಭಗವಂತನಿಗೆ ಸ್ತೋತ್ರ ಮಾಡ್ತಾರೆ. ಇವತ್ತಿಗೂ ಕೂಡ ಅದು ನಡೆಯುತ್ತೆ. ತಮಿಳುನಾಡಿನಲ್ಲಿ ಭಾಷಾಭಿಮಾನ ಜಾಸ್ತಿ, ಹಾಗಾಗಿ ತಮಿಳಿನಲ್ಲೇ ಅವರು ಭಗವಂತನಿಗೆ ಸ್ತೋತ್ರ ಮಾಡೋದುಂಟು. ಇದನ್ನ ನೋಡಿದಂತಹ ಶ್ರೀಪಾದರಾಜರು ನಾವ್ಯಾಕೆ ದಾಸ ಸಾಹಿತ್ಯದಲ್ಲೇ ಕನ್ನಡದಲ್ಲೇ ಬರಿಬಾರ್ದು ಅಂತ ಹೇಳಿ ಅವರು ಹಾಡನ್ನ ರಚನೆ ಮಾಡ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ, ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಹರಿಪಾದೋದಕ ಸಮ ಕಾವೇರಿ ಅಂತ. ಅಂದ್ರೆ ಕಂಗಳಿದೇನಕ್ಕೆ ಶ್ರೀರಂಗನ ದರ್ಶನ ಮಾಡದೆ ಹರಿಪಾದೋದಕ ಸಮ ಕಾವೇರಿ ಅಂತ ಹೇಳಿದ್ರೆ ಕಾವೇರಿ ಗಂಗೆಗೆ ಸಮಾನಳು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲದೆ ವಾಯುಸ್ತುತಿ ಸಂಸ್ಕೃತದಲ್ಲಿದೆ. ಎಲ್ಲರಿಗೂ ಹೇಳೋದು ತುಂಬಾ ಕಷ್ಟ. ಅವ್ರು ಹೇಳ್ತಾರೆ, ಆವವನು ದೇಹದೊಳಗಿರಲು ಹರಿ ನೆಲೆಸಿಹನು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಬ್ಬೂರ್ ದೊಡ್ಡಿಯಲ್ಲಿ ಒಂದು ಮಹಾನ್ ಚೇತನ ಜನಿಸುತ್ತೆ. ಅವರೇ ಶ್ರೀಪಾದರಾಜರು. ಅವರ ಮಹಿಮೆಯನ್ನು ತಿಳ್ಕೋಣ ಬನ್ನಿ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಶ್ರೀಪಾದರಾಜರು ಯಾರು ಅಂತ ಹೇಳಿದ್ರೆ ಧ್ರುವಾಂಶ ಸಂಭೂತರು ಅಂತ. ಭಾಗವತದಲ್ಲೇ ತನ್ನ 6ನೇ ವಯಸ್ಸಿಗೆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಂತಹ